ದಿನ ಆರ್ ಧ್ರುವಣ್ಣ ಸಾಹೇಬ್ರ 2ನೇ ವರ್ಷದ ಪುಣ್ಯಸ್ಮರಣೆಯನ್ನು ಶ್ರೀಕೋಟೆ ಅಂಬೇಡ್ಕರ್ ಭವನದಲ್ಲಿ ಶ್ರೀಮಾನ್ ಶ್ರೀ ನರಸಿಂಹಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಅಲ್ಲಿಗೆ ನಾವು ಭಾಗಿಯಾಗಿದ್ದೀವಿ. ಪಿ ಧ್ರುವಣ್ಣ ಸಾಹೇಬ್ರ ಬಗ್ಗೆ ಮಾತನಾಡೋದಾದರೆ ಅವ್ರಿಗೆ ಪುಟಗಳು ಸಾಲದು, ಗಂಟೆಗಳು ಸಾಲದು. ಅವರು 2 ಬಾರಿ ಶಾಸಕರಾಗಿ 2 ಬಾರಿ ಸಂಸದರಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಜನಮನ್ನಣೆಯಲ್ಲಿ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥದ್ದು. ಅವರು ನಮ್ಮಲ್ಲಿ ದೈಹಿಕವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ, ಮಾನಸಿಕವಾಗಿ ನಮ್ಮ ಜೊತೆಯಲ್ಲಿ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆಲೇ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಅವರೆಲ್ಲ ನಮಗೆ ಅವರು ರಾಜಕೀಯ ಗುರುಗಳು. ಅಂದಿನಿಂದಲೂ ಕೂಡ ಅವರ ಆದರ್ಶದಲ್ಲಿ ನಾವು ಅವ್ರ ಹಿಂದೆ ನಿಂತ್ಕೊಂಡು ರಾಜಕಾರಣ ಬಂದವರು. ಯಾಕಂದರೆ ಅವ್ರ ಬಗ್ಗೆ ಯಾಕೆ ಕೇಳ್ತೀವಿ ಅಂದರೆ, ಅವ್ರು ಪಾರ್ಲಿಮೆಂಟ್ ಸದಸ್ಯರಾಗಿ ದೇಶದ 2ನೇ ಪಾರ್ಲಿಮೆಂಟ್ ಸದಸ್ಯರು ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದವರು ಅವರು. ಯಾಕಂದರೆ ಅಷ್ಟೊಂದು ಕೆಲಸ ಕಾರ್ಯಗಳನ್ನು ಚಾಮರಾಜನಗರ ಜಿಲ್ಲೆಗೆ ತಂದು ಕೊಟ್ಟಂಥ ಕೀರ್ತಿ ನಮ್ಮ ಧ್ರುವಣ್ಣ ಸಾಹೇಬ್ರಿಗೆ ಸಲ್ಲಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಕೋಟೆ ತಾಲೂಕನ್ನು ವಿಶೇಷವಾಗಿ ಅತಿ ಪ್ರೀತಿಯಿಂದ ಕಾಣ್ತಾಯಿದ್ರು. ಅವ್ರು ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಕೋಟೆ ಭಾಗದಿಂದ ಪ್ರಾರಂಭ ಮಾಡ್ತಿದ್ರು. ಚುನಾವಣಾ ಪ್ರಚಾರ ಇರ್ಬೋದು, ಇನ್ನೊಂದಿರ್ಬೋದು, ಕೋಟೆಯಿಂದ ಪ್ರಾರಂಭ ಮಾಡ್ತಾಯಿದ್ರು. ಕೋಟೆ ಕಂಡ್ರೆ ಕೋಟೆ ಕಾನ್ಸ್ಟಿಟ್ಯೂನ್ಸಿ ಮತ್ತು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಕಾಂಗ್ರೆಸ್ ಬಂಧುಗಳು ಅಂದರೆ ಅವ್ರ ಅಪಾರವಾದ ಪ್ರೀತಿ. ಹಾಗಾಗಿ ಆಗಿನ ಶಾಸಕರಾದಂಥ ಚಿಕ್ಕಮಾದು ಸಾಹೇಬ್ರನ್ನ ಅವರು ಬೇರೆ ಪಾರ್ಟಿಯಲ್ಲಿದ್ದರೂ ಕೂಡ ಅವ್ರನ್ನ ವಿಶ್ವಾಸ ತಗೊಂಡು ನಮ್ಮ ತಾಲೂಕನ್ನು ಹಿಂದುಳಿದ ತಾಲೂಕು ಅಂತ ಏನಿತ್ತು ಅದನ್ನು ಹಣಪಟ್ಟಿನ ತೆಗಿಬೇಕು ಅಂತೇಳಿ ಅತಿಯಾಗಿ ಅವರಿಬ್ಬರು ಕೂಡ ಶ್ರಮ ಬಿದ್ದು ನಮ್ಮ ತಾಲೂಕನ್ನು ಶ್ರಮ ಮಾಡಿದಂಥವ್ರು. ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡೋದು. ಅವರು ಡೆಲ್ಲಿಲಿ ಪಾರ್ಲಿಮೆಂಟಲ್ಲಿದ್ದರೂ ಕೂಡ ಚಾಮರಾಜನಗರದಲ್ಲಿ ಉಸಿರಾಟದ ಸಮಸ್ಯೆಗೆ ಅಲ್ಲಿ ಮರಣ ಹೊಂದಾಗ ಬೆಳಗಿನ ಜಾವ 4 ಗಂಟೆಗೆ ಅವರು ಚಾಮರಾಜನಗರ ಹಾಸ್ಪಿಟ್ಲಲ್ಲಿ ರೋಗಿಗಳ ಕುಂದುಕೊರತೆಗಳನ್ನ ಸಾವಿನ ಜೊತೆಲಿದ್ದವರು ಸಾಂತ್ವನ ಹೇಳ್ದಂಥವ್ರು. ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತಾಗಲೂ ಕೂಡ ಅವರು ಮರುದಿನವೇ ನಂಜನಗೂಡು ಪುರಸಭಾ ಚುನಾವಣೆಯಲ್ಲಿ ಕ್ಯಾನ್ವಾಸ್ ಮಾಡಿದಂಥವ್ರು. ಹಂಗಾಗಿ ಪಕ್ಷದ ಕೆಲಸ ಅಂತ ಬಂದಾಗ ಡೇ ಆ್ಯಂಡ್ ನೈಟು ಹಗಲಿರುಳು ರಾಜ್ಯಾದ್ಯಂತ ಪ್ರವಾಸ ಮಾಡಿ KPCC ಅವರ ಕಾರ್ಯದಕ್ಷತೆಯೇ ನೋಡಿ ಸರ್ಕಾರವೂ ಕೂಡ ಅಥವಾ ಪಕ್ಷನೂ ಕೂಡ KPCC ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವ್ರಿಗೆ ಶಕ್ತಿ ತುಂಬಿತ್ತು. ಇವತ್ತೇನಾದರೂ ಅವ್ರು ಬದುಕಿದ್ರೆ ಇವತ್ತು ಮೈಸೂರು ಉಸ್ತುವಾರಿ ಸಚಿವರಾಗ್ತಾಯಿದ್ರು ಅಥವಾ ಉನ್ನತ ಸ್ಥಾನದಲ್ಲಿ ಅವರು ಪಕ್ಷದ ಅಧ್ಯಕ್ಷರಾಗೂ ಕೆಲಸ ಮಾಡ್ತಿದ್ರು ಅಂತ ಹಿಂದೆನೂ ಕೂಡ DK ಶಿವಕುಮಾರ್ ಸಾಹೇಬ್ರೆ ಅವ್ರನ್ನ ವರ್ಣನೆ ಮಾಡಿದರು. ಹಾಗಾಗಿ ಅವ್ರ ಬಗ್ಗೆ ಹೇಳಲಿಕ್ಕೆ ನಮಗೆ ತುಂಬ ಇವತ್ತು ಮಾತಾಡಲಿಕ್ಕೆ ಬೇಜಾರಾಗ್ತದೆ. ಅವರು ನಮ್ಮೊಟ್ಟಿಗೆ ಇನ್ನೊಂದು 4 ಜನ ಇರಬೇಕಾಗಿತ್ತು ಅಂತ ಭಾವಿಸ್ತೀನಿ. ನನ್ನ ಹೆಸರು ಪಿ ಧ್ರುವಣ್ಣ ಸಾಹೇಬ್ರ ಅಭಿಮಾನಿ ಬಳಗನ ಪಿ ಧ್ರುವಣ್ಣ ಸಾಹೇಬರು ಬದುಕಿದ್ದಾಗಲೇ ಅವರು ಸ್ಥಾಪನೆ ಮಾಡಿ ಅವ್ರ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡೋದಾಗಿರ್ಬೋದು ಅಥವಾ ರಕ್ತದಾನ ಶಿಬಿರ ಆಗಿರ್ಬೋದು, ಈ ಥರ ಅವ್ರ ಹುಟ್ಟುಹಬ್ಬದ ಕಾರ್ಯಕ್ರಮನೂ ಕೂಡ ಇವರು ಆಯೋಜನೆ ಮಾಡ್ಕೊಂಡು ಬಂದಿದ್ದರು. ನಾವು ಜೊತೆಲಿ ನಿಂತಿದ್ವಿ. ಈಗ ಅವರು ನಮ್ಮ ಜೊತೆ ಇಲ್ಲ. ಪಿ ಧ್ರುವಣ್ಣ ಸಾಹೇಬ್ರು ನಮ್ಮ ಜೊತೆಲಿ ಇಲ್ಲ. ಅದಕ್ಕೋಸ್ಕರ ಅವರು ನಮ್ಮನ್ನು ಅಗಲಿರೋದ್ರಿಂದ, ನಮ್ಮ ತಾಲೂಕಿಗೆ ಅವರ ಅಪಾರವಾದ ಕೊಡುಗೆ ಇರೋದ್ರಿಂದ ನಮ್ಮ ಮಾನ್ಯ ಶಾಸಕರು ಅನಿಲ್ ಚಿಕ್ಕಮಾದು ಸಾಹೇಬರು ಮತ್ತು ನಮ್ಮ ಈಗ ಸಂಘದ ಅಧ್ಯಕ್ಷರಾದ ನರಸಿಂಹಣ್ಣವರೆಲ್ಲ ಸೇರಿ ನಾವು ಕೂಡ ನಮ್ಮ ವೈಯಕ್ತಿಕವಾಗಿ ನಾವು ಕೂಡ ಅವ್ರಿಗೆ ನಾವು ಬೆಂಬಲವನ್ನು ಕೊಟ್ಟು ನಮಗೂ ಧನ ಸಹಾಯನ ನಾವು ಮಾಡ್ತೀವಿ. ನಮ್ಮ MP ಸುನಿಲ್ ಬೋಸ್ ಸಾಹೇಬ್ರು ಇರ್ಬೋದು, ಇವರೆಲ್ಲ ಸೇರ್ಕೊಂಡು ಕೋಟೆ ತಾಲೂಕಿನಲ್ಲಿ ಈ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೂ ಅವ್ರದ್ದೇ ಆದಂಥ ಕೊಡುಗೆ ಅಪಾರವಿದೆ. ಅಂಬೇಡ್ಕರ್ ಭವನ ಮುಂದೆ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಮಾನ್ಯ ಶಾಸಕರನ್ನ ಮತ್ತು ಸಂಸದರನ್ನ ಮತ್ತು ಈ ಸಂಘದ ಅಧ್ಯಕ್ಷರು ನರಸಿಂಹಣ್ಣವ್ರನ್ನ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ.